ಬೇಕಾದ್ರೆ ಮಾಡ್ತೀನಿ. ಸೊಪ್ಪು ಸೋಸೋದು, ಬಟ್ಟೆ ಮಡ್ಚೋದು, ಉಣ್ಣಕ್ಕೆ ಇಕ್ಕೋದು ಆಗಲ್ಲ. ಎಷ್ಟಾದ್ರು ಪಾತ್ರೆ ಊಟ ತೊಳ್ಬೇಕಾರೆ ಜೋಡಿಸ್ಬೇಕಂದ್ರೆ ಆಗಲ್ಲ. ನಂಗೆ ಪಾರೆ ತೊಳೆಯೋದು ಜೋಡ್ಸೋದು ಅವೆಲ್ಲ ಆಗಲ್ಲ. ಕಸ ಒಂದು ಹೊಡಿತೀನಿ, ನಮ್ಮ ಮನೆ ಅದೊಂದು ಚೆನ್ನಾಗಿ ಕಳ್ಸೋರು. ಹಾಸೋದು ಅಷ್ಟೇ, ಮನೆ ಕ್ಲೀನ್ ಮಾಡೋದು ಒಟ್ಟಿನಲ್ಲಿ. ನಾನು ಅಡಿಗೆ ಮಾಡ್ತೀನಿ ಬೇಕಾದ್ರೆ. ಆಮೇಲೆ ಪೂಜೆ ಮಾಡೋದು. ಅಂದ್ರೆ ನಾನು ಏನ್ ಗೊತ್ತಾ, ಎಲ್ಲಾನು ಮಾಡ್ತೀನಿ, ಎಲ್ಲಾ ಕೆಲ್ಸನೂ ಮಾಡ್ತೀನಿ. ಯಾರು ಇರ್ಬಾರ್ದು ಅದ್ರ ಮನೆ, ಯಾರು ಇರ್ಬಾರ್ದು ನನ್ ಕೆಲ್ಸ ಮಾಡ್ಬೇಕು ಅಂದ್ರೆ. ನಾನು ಒಬ್ಳೆ ಇದ್ರೆ ಡೋರ್ ಹಾಕೊಂಡು ಸಾಂಗ್ ಹಾಕೊಂಡು ನನ್ನ ಪಡ ನನ್ನ ಪಾತ್ರೆ ಇಷ್ಟನೇ ಇಲ್ಲ. ಪೂರ್ತಿ ಪೂಜೆ ಮಾಡಬೇಕು. ಏಕೆ ಗಂಡ್ಸಾದ್ರೆ ಏನೋ ಗಂಡ್ಸ್ಗೆ ನೋಡಿ ಗೈಸ್, ರಿಷಿ ಅಲ್ಲಿ ಬಿದ್ದೋಯ್ತೈತಿ ಏನು ಫ್ರೆಂಡ್ಸ್. 5 ವರ್ಷ ಆದ್ಮೇಲೂ ಅಲ್ಲಿ ಬಿದ್ದೋದ್ರೆ ಹೆಂಗೆ ಇರ್ತದ? 7 ವರ್ಷ ಕಣವ. 7 ವರ್ಷ ಆಯ್ತಾಯ್ತು. ನೀನಿನ್ನು 5 ವರ್ಷ ಅಲ್ಲ, 7 ವರ್ಷ ನಿನ್ಗೆ. 7 ವರ್ಷ ಆದ್ಮೇಲೆ ಅಲ್ಲಿ ಬೀಳ್ದೆ ಇನ್ನೇನ್ ಬೀಳ್ತವೆ? ಅದು ಅಲ್ಲೂ ಬೀಳ್ತಿರ್ಲಿಲ್ಲ. ನೆನೆ ಬೆಡ್ಶೀಟ್ ಎತ್ಬಿಟ್ಟು ಅಲ್ಲಿ ಅಲ್ಲಾಡ್ತೈತಿ. ಇನ್ನೇನು ವಾರದಲ್ಲಿ ಬೀಳುತ್ತೆ. ರಿಷಿಗಲ್ಲು 2 ಡಮಾರು. ಒಂದಳ್ಳಾಡ್ತಲ್ಲ 2 ಜ್ಯೂಸಿನ ಜಾಸ್ತಿ ಕುಡಿಯೋದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಮುಂದೆಲ್ಲ ಉಳ್ಕಲ್ ಆಗೈತೆ. ಇಲ್ಲಿ ಜಾಸ್ತಿ ಅಲ್ಲಿ ಚೂರ್ ಆಗೈತೆ. ಅವನಿಗೆ ಗೊತ್ತಾಯ್ತಾ ಇಲ್ಲ, ಅವನಿಗೆ ಉಳ್ಕಲ್ ಆಗಿರೋದು. ನಾನು ಯಾರು ಮನೇಲಿ ಯಾರು ಇಲ್ಲ ಅಂತಂದ್ರೆ ಕೆಲಸ ನಾನು ಒಬ್ಬಳೇ ಇದ್ರೆ ನಾನು ಎಲ್ಲಾ ಕೆಲಸ ನಾನು ನೀಟಾಗಿ ಮಾಡ್ಕೊತೀನಿ. ಮತ್ತೆ ಇದೆಲ್ಲ ಕ್ಲೀನ್ ಮಾಡೋದು, ಒರೆಸೋದು ಎಲ್ಲ ನೀಟಾಗಿ ಇಟ್ಕೊಳ್ಳೋದು ಮಾಡ್ತೀನಿ. ಯಾರಾದ್ರೂ ಇದ್ರೆ ಏನು ಮಾಡಲ್ಲ. ಆತರ ನನ್ಗೆ ದೃಷ್ಟಿ ಆಯ್ತದೆ. ಯಾರಾದ್ರೂ ಇದ್ರೆ ಏನೋ ಮಾಡಕ್ಕೆ ಬೇಜಾರು, ಏನು ಮಾಡಲ್ಲ. ಮತ್ತೆ ಅಡಿಗೆ ಮಾಡೋದು ಅಂದ್ರೆ ಯಾರಾದ್ರೂ ಬರ್ತಾರೆ ಅಂತಂದ್ರೆ ಯಾಕೆ ಅಂತ ಗೊತ್ತು. ಯಾಕೆ ಯಾರಾದ್ರೂ ಬಂದ್ರೆ ಯಾಕೆ ಆರ ಮಾಡಿ ಬಿಡು ಅಂತ. ಎಂತ ನನ್ ಮದ್ವೆ ಕಡೆಗೆ ಇರ್ತಾರೆ ಅವ್ರು ಮಾಡ್ಲಿ ಅಂತ ನಾನು ಕೆಲಸ ಮಾಡಲ್ವಾ? ಮಾಡ್ತೀನಿ ಕೆಲ್ಸನ. ಯಾರು ಇರ್ಬಾರ್ದು, ನಾನು ಒಬ್ಳೆ ಇದ್ರೆ ಮಾಡ್ತೀನಿ. ಒಂದು ಇಲ್ಲ ಅಂತಂದ್ರೆ ಮೂಡ್ ಬರ್ಬೇಕು. ಮಾತಾಡ್ತಾ ಇರ್ತಾರಲ್ವಾ, ಯಾರಾದ್ರೂ ಮಾತಾಡ್ತಾ ಇರ್ತಾರೆ, ಮಾಡಕ್ ನಾನು ಒಬ್ಳೆ ಇರ್ಬೇಕು. ರಿಷಿ ಅಂತೂ ಫಸ್ಟ್ ಆಫ್ ಆಲ್ ಇರ್ಲೇಬಾರ್ದು. ನಾನು ಕೆಲಸ ಮಾಡ್ಬೇಕಾದ್ರೆ ಇವ್ನು ಇದ್ರಂತೂ ನಾನು ಮಾಡಕ್ ಇಷ್ಟನೇ ಆಗಲ್ಲ. ನಾನು ಒಂದ್ ಕಡೆಯಿಂದ ಕೆಲಸ ಕ್ಲೀನ್ ಮಾಡ್ಕೊಂಡ್ರೆ ಒಂದ್ ಕಡೆಯಿಂದ ಇವ್ನು ಇನ್ನೊಂದು ಮಾಡ್ತಾ ಇರ್ತಾನೆ. ಹಂಗಾಗಿ ನಾನು ಅವನಿದ್ರೆ ಕೆಲಸ ಮಾಡಕ್ ಇಷ್ಟ ಆಗಲ್ಲ. ನಾನು ಮಾಡಕ್ ಹೋಗಲ್ಲ. ನಾನು ಆರಾಮಾಗಿ ಇರ್ಬೇಕು. ರಿಷಿ ಗೊತ್ತಾಯ್ತಾ? ಪಕ್ಕ ಏನು ಇನ್ನೊಂದ್ ಸ್ವಲ್ಪ ಜ್ಯೂಸ್ ಕುಡಿ, ಸಾಕಾಗಲ್ಲ. ನೆನ್ನೆ ಮೊನ್ನೆಯಿಂದ ಕುಡಿತಾವ್ ಹುಸಿ ಕುಡಿತಿಲ್ಲ. ಟೀನಾ? ಅದು ಟೀ ಅಂತೀನಿ, ಜ್ಯೂಸ. ಅಮ್ಮ ಇನ್ನು 2 ದಿವಸ ಅಮ್ಮ ಬೇರೆ ಹೋಗ್ತಾರೆ. ಹೋಯ್ತಿ ನಾನು. ನೀನು ಹೋಯ್ತಿ? ಬರ್ತಾಳ. ಅಡ್ಮಿಷನ್ ಆಗ್ಬಿಟ್ಟು ಬರ್ತೀನಿ. ಮಾನಸ ಇರ್ತಾಳ? ಅವಳಿ ಕಾಲೇಜು ರಿಷಿಗೇನ್ ಬೇಡ, ಜ್ಯೂಸ್ ಕುಡಿದೋಣ. ನಾನು ಮಾತ್ರ ಬಿಡೋಣ. ನಾನೇನು ಆರ್ಗನೈಸ್ ಮದ್ವೆ ಕಾಲೇಜ್ ಮುಗ್ದೋಗುತ್ತಾ? ಮದುವೆ ಅವ್ಳಿಗೆ ಇನ್ನೊಂದು ವರ್ಷ ಉಳ್ಕೊಳ್ತದೆ. ಓದ್ತಾಳಂತ? ಓದ್ಸಲ್ಲ ಅಂತವ್ರು ಇವ್ರು. ಓದ್ಸಲ್ಲ ಅಂದ್ರ? ರಿಷಿ ವಿಡಿಯೋ ಮಾಡ್ಬೇಕಾರೆ ಹಂಗೆಲ್ಲ ಮಾಡ್ತಾರಾ? ಅವರು ಕಾಲೇಜ್ ಕರೆಸ್ಕೊಂಡು ಫ್ರೆಂಡ್ಸ್ ಯಾವಾಗ ನಮ್ಮ ಅಕ್ಕ ಬೈತಾ ಇರ್ತಾರೆ ಫ್ರೆಂಡ್ಸ್. ಹಂಗೆ ಬಾರಿಸ್ತಾರೆ ಫ್ರೆಂಡ್ಸ್. ನನ್ ಬೈಯದ್ ಮಾತ್ರ ಹೇಳ್ತೀಯ, ನೀನ್ ತೀಟೆ ಮಾಡೋದ್ ಹೇಳ್ತೀಯಲ್ಲ. ಸುಮ್ಮನೆ ಕಾಲೇಜ್ ಮುಗಿದ್ಮೇಲೆ ಮಾಡಿದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಒಪ್ಕೊಂಡೋಣ? ಸ್ನಾನ ಮಾಡ್ಕೊಂಡು ಬರ್ಬೋದಾ? ಹೋಗಿ ಸ್ನಾನ ಮಾಡೋಗಿ. ನೀನು ಫಸ್ಟ್ ಹೋಗು. ತಾವು ಸ್ನಾನ ಮಾಡುತ್ತಿದ್ದೇವೆ. ಹೋಗಿ ಮಾಡು. ಶರ್ಟು ಯಾರು ಬಿಚ್ಚುತ್ತಿದ್ದೇವೆ. ಹರಡು ಹೊಡಿಯೋದು ಮಾಡಬಾರ್ದು. ನನಗೆ ಹಂಗೆ ಸಿಟ್ಟು ಬರ್ಸ್ಬಾರ್ದು. ಇದು ಯಾರು ಕೊಡ್ಸಿ? ಅಂದು ನನಗ್ ದಪ್ಪ ದಪ್ಪ ಇದು ಯಾರು ಕೊಡ್ಸಿ? ಚೆನ್ನಾಗ್ ಕಾಣಿಸ್ತೈತಿ. ಅಮ್ಮ ಇದು ಯಾರು ಕೊಡ್ಸಿ ಶರ್ಟ್ ಗೊತ್ತು ಎಲ್ಲರಿಗೂ? ಅಪ್ಪನ್ ಕೊಡ್ಸಿ ಶರ್ಟ್, ಅಪ್ಪ ಕೊಡ್ಸಿದ್ರು. ನೀನ್ ಎಲ್ಲರಿಗೂ ಅವ್ರ ಅಪ್ಪನೇ ಕೊಡ್ಸೋದು, ಇನ್ಯಾರು ಕೊಡ್ತಾರೆ? ಬಿಸಿ ಬಿಸಿ ಟೀ ಕುಡಿದ ಗಂಟ್ಲೆಲ್ಲ ಕಟ್ಕೊಟ್ಟೆ ತಗೊಂಬಿಟ್ಟಿನ. ಅಯ್ಯೋ, ರಾತ್ರಿ ಅಂಕಲ್ ನೋಡ್ತಾ ಇತ್ತಾ ಇಲ್ಲಿ ನಮ್ ಹಿಂದಿನ ಕಸ್ಟಮರ್ ಒಬ್ಬ, ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂದ್ಬಿಟ್ಟು ಹೆಸರು ನೋಡ್ಕೊಂಡು ನಾನು ಇರೋ ಬರೋ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ. ರಿಷಿ ಅಂತೂ ಫೇಮಸ್ ನಮ್ ಕಾಲೇಜಲ್ಲಿ. ಅದೇನೋ ಎಲ್ಲೋದ ಸ್ನಾನಕ್ಕೆ ಹೋಗೋಣ. ಶರ್ಟ್ನ ಎಲ್ಲಿ ಬೇಕು ಅಲ್ಲೇ ಬಿಸಾಕ್ಬಿಟ್ಟೋಗೋಣ. ಅಮ್ಮು ಕೇರಳದ ಸೀರೆ ತೋರ್ಸೋನ್ ನೋಡಿ. ಪ್ಯಾಂಟ್ನ ಇಲ್ಲಿ ಬಿಚ್ಚಿ ಬಿಸಾಕೋನೆ, ಶರ್ಟ್ನ ಅಡುಗೆ ಮನೇಲಿ ಬಿಚ್ಚಿ ಬಿಸಾಕೋಣ. ಹಂಗೆ
ನಮ್ಮಮ್ಮ ಸೊಪ್ಪು ಕ್ಲೀನ್ ಮಾಡ್ತಾರೆ. ಏನು ಸೊಪ್ಪಮ್ಮ ಅದ? ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು. ಯಾಕೆ ಮಗ ತೊಳ್ದಿಲ್ವಲ್ಲ, ಯಾಕೆ ನೀರು ಖರ್ಚಾಯ್ತಿದ್ದೆ ಅಂತ? ತಲೆನೋವು ಬಂದು ತಲೆ ಭಾರ ಹಾಕ್ಬಿಡ್ತಾರೆ. ನೀರೇನು ಖರ್ಚಾಗಲ್ಲ, ಹೋಗು ಮಗ ತೊಳಿತಾ. ಏನೋ ಸಿಹಿ ಗ್ಲಾಸ್ ತಂದಿದೆ. ಚಲ್ಬಿಟಿಯಾ ನುಗ್ಗೆ ಸೊಪ್ಪು. ಏನು ಸರ್ ಮಾಡ್ತೀವ? ಸಾರಿ. ಏನು ಫ್ರೆಶ್ ಆಗಿದೆ ಫ್ರೆಂಡ್ಸ್, ಮಳೆ ಆಗಿತ್ತಲ್ಲ. ಇಲ್ಲೇ ಗಿಡ ಎಲ್ಲಿ ಕಿತ್ಕೊಂಡು ಹೇಳು ಇದನ್ನ. ಅಲ್ಲೇ ನೋಡಿ ಫ್ರೆಂಡ್ಸ್, ಇಲ್ಲೇ ಗಿಡ, ಇದೇ ಗಿಡದ ಸೊಪ್ಪಿದು. ಇದೇ ಗಿಡದ ಸೊಪ್ಪನ್ನ ಕಿತ್ಕೊಂಡು ಇವಾಗ ಫ್ರೆಶ್ ಆಗಿ ಕಿತ್ಕೊಂಡು ಸೋಸ್ತು ಸಾಂಬಾರು ಮಾಡ್ತಾರೆ. ಬನ್ನಿ ತೋರಿಸ್ತೀನಿ. ಅದು ಟೀ ಕುಡಿಯೋಣ. ನಮ್ಮ ಮನೆ ಮುಂದೆ ಅಂತೂ ಫುಲ್ ಎಲ್ಲ ಈ ಥರ ಸತ್ತೆ ಬೆಳೆದ್ಬಿಟ್ಟೈತೆ, ಮಳೆ ಬಂದು ಫುಲ್ಲು ಗ್ರೀನರಿ. ಸ್ನಾನ ಮಾಡೋಕೆ ಹೋದ್ನಾ? ಕೇರಳ ಸ್ಯಾರಿ ಎಲ್ಲೋಯ್ತು ಅಮ್ಮಂತ ಅಂದ. ಆಲ್ರೆಡಿ ಕೇರಳದಲ್ಲಿ ತೊಗೊಂಡಿದ್ದು ಸ್ಯಾರಿ ಇದೇನೆ, ಆಂಟಿ ಕೊಡಿಸಿದ್ದು. ತೋರ್ಸ ಆಂಟಿ. ಪಿಕಾಕ್ ಡಿಸೈನು ಚೆನ್ನಾಗಿದೆ. ಈ ಥರ ಒಂದೊಂದು ಬುಟ್ಟ ಬಂದೈತೆ, ಚೆನ್ನಾಗೈತೆ. ಫುಲ್ಲು ಸಾಫ್ಟ್ ಆಗೈತೆ ಅನಿಸ್ತದೆ. ವಾಶ್ ಮಾಡಿ ವೇರ್ ಮಾಡಿದ್ರೆ ಹಂಗೆ ಸಾಫ್ಟ್ ಆಗುತ್ತೆ. ಇದು ಬಂದು ಸೆರಗು ಈ ಥರ ಫುಲ್ಲು ಸೆರಗು, ಫುಲ್ಲು ಈ ಥರ ಪಿಕಾಕ್ ಬಾರ್ಡರು, ಲೈಟ್ ಪರ್ಪಲ್ ಕಲರು ವಿತ್ ವೈಟ್. ಇದು ಕಾಂಟ್ರಾಸ್ಟ್ ರೆಡ್ಡು ಮತ್ತು ಬ್ಲಾಕ್ ಕಲರು. ವೇರ್ ಮಾಡಿದಾಗ ತೋರಿಸ್ತೀನಿ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಧರ್ಮಸ್ಥಳ ಹೋದಾಗೆ ಉಟ್ಕೊಳ್ಳೋದು ಅಂತ ಡಿಸೈಡ್ ಮಾಡಿಟ್ಟಿದ್ದೀನಿ. ಎಲ್ಲರ ಹತ್ರನೂ ಐತೆ, ಎಲ್ಲರೂ ಉಟ್ಕೊಬೋದು ಧರ್ಮಸ್ಥಳ ಹೋದಾಗ ಅಲ್ವಾ. ಬೇರೆ ದೇವಸ್ಥಾನಕ್ಕೆ ಯಾವುದಕ್ಕೆ ಉಟ್ಕೊಳ್ಳೋ ಚೆನ್ನಾಗಿ ಅನ್ಸಲ್ಲ. ಧರ್ಮಸ್ಥಳ ಸೈಡ್ ಹೋದಾಗ, ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೋದಾಗ ಉಡೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕು, ಮಾಡಿಸಿದಾಗ ತೋರಿಸ್ತೀನಿ. ಲಕ್ಷ ಬೇಡ, ಒಂದು ಟೈಮ್ 1,000 ಕೊಡಿ ಅಂತ. ರುಬ್ಬಿರೋದೆಲ್ಲ ಸೊಪ್ಪು ಜಾಸ್ತಿ ಆಯ್ತು. ನಾನು ಹಾಕ್ತೀನಲ್ಲ ಸೊಪ್ಪು, ನನ್ನ ಸೊಪ್ಪೆ ಜಾಸ್ತಿ ಕಾಣ್ತಾ ಇರ್ತದೆ. ನಾನು ಹಾಕೋದಂಗೆ ಮಧ್ಯಾಹ್ನ ಊಟಕ್ಕೆ ಉಪ್ಸಾರು ರೈಸು ಜೊತೆಗೆ ವಡೆ ಕೂಡ ಮಾಡಿದ್ದು. ನಾವೆಲ್ಲ ಊಟ ಮಾಡ್ದೋ. ನಮ್ಮ ಮನೆಯವ್ರು ಇವಾಗ ಬಂದರು ಹುಡುಗರಿಗೆ ಅಂತಂದ್ಬಿಟ್ಟು ಗೋಬಿ ತಂದಿದ್ರು. ನನಗೆ ನೆಗಡಿ ಕೆಮ್ಮಾಗಿದ್ದರಿಂದ ನಾನು ತಿನ್ನಲಿಲ್ಲ. ನಮ್ಮ ಮನೆಯವರು ನಮ್ಮ ಅತ್ತೆ ಏನೋ ವಿಷಯದ ಬಗ್ಗೆ ಕಾನ್ವರ್ಸೇಷನ್ ನಡೆಸ್ತಾ ಇದ್ರು. ಹಾಗೆ ಅದನ್ನು ಒಂದು ಕ್ಲಿಪ್ಪಿಂಗ್ನ ಶೂಟ್ ಮಾಡಿದೆ. ಇವತ್ತಿನ ವಿಡಿಯೋಗೆ ಇಂಟ್ರೊಡಕ್ಷನ್ನೇ ಇಲ್ಲ, ಹಾಗೆಯೇ ಸ್ಟಾರ್ಟ್ ಮಾಡಿದೆ. ನ್ಯಾಚುರಲ್ ವಾಯ್ಸಾಗಿ ಆ ವಿಡಿಯೋಸ್ ಇದ್ದರೆ ನಿಮಗೂ ಕೂಡ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ವಾಯ್ಸ್ನ ನಾನು ಮ್ಯೂಟ್ ಮಾಡಲಿಲ್ಲ. ಅದೇ ಥರ ವಾಯ್ಸ್ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ಇದು ಮಾಡಿದೆ. ಇವತ್ತಂತೂ ಸ್ವಲ್ಪ ಜಿಡಿ ಮಳೆ ಥರ ಬೆಳಗ್ಗೆಯಿಂದನೂ ಇದೇ ಥರ ಇತ್ತು. ವೆದರು ಕೂಲಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಅತ್ತೆನೂ ಊಟ ಎಲ್ಲ ಮಾಡಿಕೊಂಡು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಅವಳಿನ ಮಾತಿನ ಕಡೆ ಇದು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗು. ರಿಷಿ ನೋಡಿ ಎಷ್ಟು ಬೆಚ್ಚಗೆ ಕ್ಯೂಟಾಗಿ ಮಲಗಿದ್ದಾನೆ ಅಂತ ಅಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಟೈಮು ಬಂದು ತೋರಿಸ್ತೀನಿ ನಾನು. ಬೆಳಗಿನ ಜಾವ 4:15 4:45 4:44. ಇವಾಗ 3:30ಗೆಲ್ಲ ನಾನು ಅಂಗಡಿ ಹತ್ರ ಹೋಗ್ಬೇಕಿತ್ತು. ನಮ್ಮ ಅಂಗಡಿ ಹತ್ರ ಇವತ್ತೇನಕ್ಕೆ ಹೋಗಿಲ್ಲ ಅಂತಂದರೆ ರೆಡಿ ಆಗಿದ್ದೀನಿ ನಾನು. 4 o'clockಗೆ ಇದ್ದೆ. 4 o'clockಗೆ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲನೂ ರೆಡಿ ಆದೆ. ಆದರೆ ಅಂಗಡಿ ಹತ್ರ ಹೋಗೋಕ್ಕಾಗಿಲ್ಲ.
ಯಾಕೆ ಹೋಗಿಲ್ಲ ಅಂತಂದರೆ ತುಂಬ ಅಂದರೆ ತುಂಬಾ ಮಳೆ. ಆ ಕಡೆಯಿಂದ ನವೀನು ಕೂಡ ಬಂದು ಕರ್ಕೊಂಡು ಹೋಗೋಕ್ಕಾಗಲ್ಲ. ನೋಡ್ತಾ ಇರ್ಬೋದು ನೀವು, ಆಚೆ ಸೌಂಡ್ ಕೇಳಿಸ್ತೀವಿ ಎಷ್ಟು ಮಳೆ ಅಂತಂದರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್, ತುಂಬ ಮಳೆ. ಈ ಮಳೆಯಲ್ಲಿ ನಾವು ಹೆಂಗೆ ವ್ಯಾಪಾರ ಮಾಡೋದು ಇವತ್ತು ಒಂದಂಗೆ ಆಗೈತಿ, ಹಿಂಗೆ ಐಟಮ್ ಖಾಲಿ ಮಾಡೋದು ಅಂತ ಅಷ್ಟು ನೋಡಿ. ಅದು ನಮ್ಮ ಮೆಟ್ಲು ಮೇಲಿಂದ ಹೋಗ್ತಾರೋ ನೀರು, ಮೆಟ್ಲು ಮೇಲೆ ನಿಂತಿರೋ ನೀರು ಎಷ್ಟು ನಿಂತೈತೆ ಅಂದರೆ ಗುಡುಗು ಮಿಂಚು ಈ ಥರ ಆಗೈತೆ ಪರಿಸ್ಥಿತಿ. ಹಂಗಾಗಿ ನಾನು ಅಂಗಡಿಗೆ ಹೋಗೋಕ್ಕಾಗಿಲ್ಲ, ತುಂಬ ಮಳೆ. ನಾರ್ಮಲ್ ಟೈಮಲ್ಲೆಲ್ಲ ನಾನು 3:30ಗೆಲ್ಲನೂ ಅಂಗಡಿ ಹತ್ರ ಹೋಗ್ಬಿಡ್ತೀನಿ, ಮಾರ್ನಿಂಗ್ 3:30 ಹತ್ರ. ಮತ್ತು ಈ ವೆದರ್ಗೆ ಹುಷಾರಿಲ್ಲ, ಗಂಟೆಲ್ಲ ಕಟ್ಕೊಂಡು ನೆನ್ನೆಲ್ಲನೂ ಜ್ವರ, ಕೆಮ್ಮು, ನೆಗಡಿ ಈ ಥರ ಆಗ್ಬಿಟ್ಟೈತೆ ಪ್ರಾಬ್ಲಮ್ಮು. ಈ ಥರ ಈ ಮಳೆಗಾಲ ಬಂದರೆ ಪ್ರಾಬ್ಲಮ್ಮು ನಮಗೆ. ಬೆಳಗಿನ ಜಾವ ಎದ್ದೋಗೋದು ಅಷ್ಟೊತ್ತಲ್ಲಿ ಮಳೇಲಿ ನೋಡಿ, ಮಳೇಲಿ ಹೆಂಗೆ ಇದು ಮಾಡೋದು ಅಂತ. ನಮ್ಮ ಮನೆ ಮುಂದೆ ಮಿನಿ ಫಾಲ್ಸೇ ಆಗ್ಬಿಟ್ಟೈತೆ, ತೋರಿಸ್ತೀನಿ ರೀ. ಅದು ಮಳೆಗೆ ನೀಟಾಗಿ ಕಾಣಿಸ್ತಾ ಇಲ್ಲ, ಮಾರ್ನಿಂಗ್ ತೋರಿಸ್ತೀನಿ. ಇದೆಲ್ಲ ಮನೆ ಮುಂದೆ ನೀರು ತುಂಬಿಟ್ಟೈತೆ ರೋಡಲ್ಲೆಲ್ಲ ನೋಡಿ. ಈ ಥರ ಮಳೆ ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಅಂಗಡಿ ಹತ್ರ ಹೋಗ್ತೀನೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಏನು ಮಾಡಿ ಕರ್ಕೊಂಡು ಹೋಗ್ತಾರೋ ಇಲ್ವೋ ಏನೂ ಗೊತ್ತಿಲ್ಲ. ಸದ್ಯಕ್ಕೆ ಮಳೆ ಇದು ಇರೋದಕ್ಕೆ ನಮಗೆ ಸ್ವಲ್ಪ ಡೋರಿಗೆಲ್ಲ, ಮೇನ್ ಡೋರಿಗೆಲ್ಲ ನೀರು ಸಿಡಿಯಲ್ಲ ಸೇಫ್ಟಿ. ಇದೆಲ್ಲ ನಿಂದೈತೆ, ಇದರಿಂದ ಆಚೆ ಸಿಡಿದು ಜಾಸ್ತಿ ಬರೋಲ್ಲ. ಹಂಗೂ ಈ ಜಾಸ್ತಿ ಮಳೆ ಇರೋದ್ರಿಂದ ನೋಡಿ ಮನೆ ಕಾಣಿಸ್ತಾ ಪೂರ್ತಿ ನೀರು ಆಗ್ಬಿಟ್ಟೈತೆ ಎಲ್ಲ. ನೈಟ್ ಊಟ ಮಾಡಿರಲಿಲ್ಲ ಅಂತ ನಮ್ಮಮ್ಮ ಜೀನಕಾಯಿ ಸಿಟ್ಟವ್ರೆ, ಬೆಳಗ್ಗೆ ಇದ್ದಾಗ ನಾನು ಕುಡಿದ್ಬಿಟ್ಟು ಹೋಗ್ತೀನಿ ಅಂಗಡಿ ಹತ್ರ ಹೋಗ್ಬೇಕಾದ್ರೆ ಅಂತ. ಬನ್ನಿ ಅದಾದರೂ ಕುಡಿದ್ಬಿಟ್ಟು ಕೂತಿರ್ತೀನಿ, ನೋಡೋಣ ಬಂದರೆ ಹೋಗ್ತೀನಿ, ಇಲ್ಲ ಅಂತಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಟೈಮ್ ಏನು 5 ಗಂಟೆ ಆಗ್ತಾ ಬಂತು. ಇದು ನೋಡಿ ಇದು ಗ್ರ್ಯಾಜುಯೇಷನ್ ಡೇ ಮಾಡಿದ್ರಲ್ವಾ ಅದ್ರದ್ದು. ಜೀನಿನಾದರೂ ಕುಡಿಯೋಣ ಫ್ರೆಂಡ್ಸ್. ನೋಡಿ ಜೀನಿ ಕುಡಿಯೋಣ ಅಂತ ಕುತ್ಕೊಂಡಿದ್ದೀನಿ, ನೈಟ್ ಊಟ ಮಾಡಿಲ್ಲ. ಇವಾಗ ಕುಡಿದ್ಬಿಟ್ಟು ಹೋಗೋಣ ಅಂತ ನೋಡೋಣ. ಮನೆಯವ್ರು ಬಂದರೆ ಹೋಗ್ತೀನಿ. ನಮ್ಮ ಮನೆಯವ್ರು ಏನಾದರೂ ಬಂದರೆ ಅಂಗಡಿಗೆ ಹೋಗೋದು, ಇಲ್ಲಾಂದರೆ ಏನು ಹೋಗೋಕ್ಕೆ ಹೋಗಲ್ಲ. ಈ ಮನೇಲಿ ಅವರು ಹೆಂಗೆ ಬರ್ತಾರೆ ರೀ, ಕಾರಲ್ಲಿ ಎಲ್ಲ ಹೋಗ್ಬೋದು. ನೋಡೋಣ ಬಂದರೆ ಹೋಗೋಣ. ಮಳೆ ಅಂತೂ ಎಷ್ಟು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಸೌಂಡ್ ನಿಮ್ಗೆ ಕೇಳಿಸ್ತೈತೆ ಗೊತ್ತಿಲ್ಲ ವಿಡಿಯೋದಲ್ಲಿ. ಡೋರ್ ಓಪನ್ ಮಾಡಿದ್ದೀನಿ, ಯಾರು ಒಬ್ರಿಗೆ ಮನುಷ್ಯರಂತೂ ಯಾರು ಓಡಾಡ್ತಾಯಿಲ್ಲ, ನಾಯಿಗಳು ಕೂಡ ಓಡಾಡ್ತಾಯಿಲ್ಲ ಮಳೆ ಇರೋದ್ರಿಂದ. ಎಲ್ಲ ಮಲಗಿದ್ದಾರೆ ನಮ್ಮ ಮನೇಲಿ. ನಮ್ಮಮ್ಮ ಎದ್ದೈತಿ, ನಾನು ಇದ್ನಲ್ವ ಅವಾಗೇನೂ ಎದ್ದೋಯ್ತು. ಮಳೆ ಅಲ್ವಾ ಹೆಂಗೆ ಹೋಗ್ತೀಯಾ ಇವಾಗ ಅಂತ. ಹರೀಶಿನೂ ಅಮ್ಮ ಬಂದು ಮಲಗಿದ್ದಾರೆ. ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀನಿ ಫೈನಲಿ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿ ಬಂದವ್ರೆ, ಕಾರ್ ತೊಗೊಂಡು ಬಂದವ್ರೆ. ಫ್ರೆಂಡ್ ಯಾರ್ದೋ ಕಾರ್ ತೊಗೊಂಡು ಬಂದವ್ರು, ನಮ್ಮ ಕಾರೇ ಐತೆ, ಯಾರ್ದೋ ಫ್ರೆಂಡ್ ಕಾರ್ ಎತ್ಕೊಂಡು ಬಂದವ್ರು. ಇವಾಗ ಹೋಗ್ಬೇಕು. ಫ್ರೆಂಡ್ ಕಾರೋ ನಮ್ಮ ಅಕ್ಕನ ಮಗನ ಕಾರೋ ಗೊತ್ತಿಲ್ಲ, ಅದು ಕಾರ್ ತೊಗೊಂಡು ಬಂದವ್ರೆ. ಮಳೆ ಅಂತೂ ಕಾಲಿಡೋಕ್ಕಾಗ್ತಲ್ಲ, ಸ್ಟೆಪ್ಸ್ ಮೇಲೆ ಅಷ್ಟು ನೀರು ಫಾಲ್ಸಲ್ಲಿ ಹೋದಂಗೆ ಹೋಗ್ತಾ ಐತೆ. ನಮ್ಮ ಗಾಡಿಗಳೆಲ್ಲ ಆಚೆ ನಿಂತೈತೆ ಫ್ರೆಂಡ್ಸ್, ಪಾರ್ಕಿಂಗ್ ಎಲ್ಲ ಖಾಲಿ ನೋಡಿ. ಈಗ ಬನ್ನಿ ಹೋಗ್ಬೇಕು ಫ್ರೆಂಡ್ಸ್. ಎಷ್ಟು ಮಳೆ ಅಂದರೆ ಅಷ್ಟಿಷ್ಟು ಮಳೆ ಎಲ್ಲ, ಸಿಕ್ಕಾಪಟ್ಟೆ ಮಳೆ. ಇವಾಗ ಹೋಗ್ತಾ ಇದೀವಿ ಅಂಗಡಿ ಹತ್ರ. ಆಲ್ರೆಡಿ ಟೈಮ್ ಬಂದು 5 ಗಂಟೆ 2 ನಿಮಿಷ ಕರೆಕ್ಟಾಗಿ ಟೈಮು. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಈ ಅಂಗಡಿ ಹತ್ರ ಎಲ್ಲ ಹೋಗಿ ಏನು ಬ್ಲಾಗ್ ಮಾಡಲ್ಲ, ಯಾಕೆ ಅಂತಂದರೆ ಆರ್ಡ್ರುಗಳೆಲ್ಲ ಐತೆ, ಅದನ್ನೆಲ್ಲ ಹಾಕಿಸ್ಬೇಕು. ಸಿಕ್ಕಾಪಟ್ಟೆ ನೀರೆಲ್ಲ ತುಂಬ್ಕೊಂಡೈತೆ ರೋಡಲ್ಲಿ. ಮತ್ತು ಬ್ಲಾಗು ನಿಮಗೆ ಅಂಗಡಿ ಹತ್ರ ನೋಡೋಣ, ಆದರೆ ಏನಾದರೂ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಇಲ್ಲ ಅಂತಂದರೆ ಈ ಬ್ಲಾಗ್ ಇದಿಗೆ ಎಂಡ್ ಅಂತ ಏನು ಮಾಡೋಕ್ಕೋಗಲ್ಲ. ನೋಡೋಣ, ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ನೋಡೋಣ ಅದು ಯಾವ ಥರ ಸಿಚುಯೇಷನ್ ತೋರಿಸ್ತೀನಿ ನಿಮಗೆ, ಮಳೆ ಜಾಸ್ತಿ ಇರೋದ್ರಿಂದ. ನೋಡೋಣ. ಅಂಗಡಿ ಹತ್ರ ಬಂದ್ವಿ ಇವಾಗಷ್ಟೇ ಜಸ್ಟು. ಅಂಗಡಿ ಹತ್ರ ಬಂದು ನೋಡಿದಾಗ ಸಿಚುವೇಶನ್ ಈ ಥರ ಇತ್ತು. ಕಸ್ಟಮರ್ಗಳೇ ಇರಲಿಲ್ಲ, ಯಾಕೆಂದರೆ ಮಳೆ ಇರೋದ್ರಿಂದ ಅವರು ಬರೋಕ್ಕೆ ಹೋಗೋಕ್ಕೆ ಹಿಂಸೆ ಅಲ್ವಾ, ಹಾಗಾಗಿ ಜನನೇ ಇರಲಿಲ್ಲ. ಜೊತೆಗೆ ಏನಪ್ಪ ಅಂದರೆ ಇಷ್ಟು ಲೇಟಾಗಿ ನಮ್ಮ ಅಂಗಡಿ ಓಪನ್ ಆಗಿರೋದು ಇವತ್ತೇ.
5-6 ಗಂಟೆಗೆ ಈ ಥರ ಓಪನ್ ಆಗಿದ್ದು. ಜನನೇ ಇರಲಿಲ್ಲ, ತುಂಬ ಅಂದರೆ ತುಂಬ ಮಳೆ ಇತ್ತು, ತುಂಬ ಕಡಿಮೆ ಜನ ಇದ್ದರು ಅಂತಲೇ ಹೇಳ್ಬೋದು. ಆದರೆ ನವೀನ್ ಮಾರ್ಕೆಟಿಂದ ಎಲ್ಲ ಐಟಮ್ ಎಲ್ಲ ತಂದಿದ್ರಲ್ವಾ, ನೈಟೆಲ್ಲ ನಿದ್ದೆಗೆಟ್ಟು ಹೋಗಿ ಈ ಥರ ಐಟಮ್ ಎಲ್ಲ ತಂದು ಈ ಥರ ಮಳೆ ಬಂದಾಗ ತುಂಬ ಬೇಜಾರಾಗೋಗುತ್ತೆ. ಲಾಸ್ ಕೂಡ ಆಗುತ್ತೆ ಕೆಲವೊಂದು ಸಲ, ಏನು ಮಾಡೋಕ್ಕಾಗಲ್ಲ. ಸ್ವಂತ ಬಿಸ್ನೆಸ್ ಅಂತ ಹೋದ್ಮೇಲೆ ಇದನ್ನೆಲ್ಲನೂ ಫೇಸ್ ಮಾಡಬೇಕಲ್ವಾ. ಟೊಮೊಟೊ ಎಲ್ಲ ಗಾಡಿಯಿಂದ ಕೆಳಗಡೆ ಇಳಿಸೇಲಿಲ್ಲ, ಹಾಗೇನೇ ಸೇಲ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು, ನಮ್ಮ ಮನೆಯವ್ರು ನೆನ್ಕೊಂಡೇನೇ ವ್ಯಾಪಾರ ಮಾಡ್ತಾಯಿದ್ರು. ಇವತ್ತಿನ ದಿನ ಹೀಗಿತ್ತು. ತುಂಬ ದಿನ ಆದಮೇಲೆ ಈ ಥರ ಒಂದು ವ್ಲಾಗ್ನ ಮಾಡಿದ್ದೀನಿ. ಇನ್ನು ಮುಂದೆ ಆದಷ್ಟು ವ್ಲಾಗ್ಗಳು ವಿಡಿಯೋಸ್ಗಳು ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ. ನಾನು ಆದಷ್ಟು ಟೈಮ್ ಸಿಕ್ಕಿದಾಗ ಸಣ್ಣ ಪುಟ್ಟ ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ನಾವೆಲ್ಲಾದರೂ ಹೊರಗಡೆ ಹೋದಾಗ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಬಾಯ್.